ಕೆಆರ್ಪುರಂನಲ್ಲಿ ಇಡೀ ದೇಶವನ್ನೇ ನಡುಗಿಸಿದ್ದ ಆ ತ್ರಿವಳಿ ಕೊಲೆ ಪ್ರಕರಣದ ಮತ್ತೊಬ್ಬ ಆರೋಪಿ ಲಾಕ್ ಆಗಿದ್ದಾನೆ. ಪೊಲೀಸರು ಆರೋಪಿ ಕೆನತ್ನನ್ನ ಹೆಡೆಮುರಿ ಕಟ್ಟಿದ್ದಾರೆ. ಹಂತಕ ಪ್ರೇಮಿ ಲಾಕ್ ಆಗಿದ್ದೆಲ್ಲಿ? ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು? ಇಲ್ಲಿದೆ ರಿಪೋರ್ಟ್. ಆಹಾ, ಮುಖದಲ್ಲಿ ಅದೆಂತ ಮುಗ್ಧತೆ, ನಿಂತಿರೋದ್ರಲ್ಲಿ ಅದೆಂತ ಸಭ್ಯತೆ. ನೋಡ್ದವರು ಯಾರೋ ಪಾಪಜ್ಜನ ಅಂದ್ಕೊಂಡ್ಬಿಡ್ಬೇಕು. ಆದ್ರೆ ಈ ಇಬ್ಬರು ಐನಾತಿಗಳು ಮಾಡಿರೋದು ಮಾತ್ರ ಮನೆಹಾಳ್ ಕೆಲ್ಸ. ಅದು ಕೂಡ ಒಬ್ರಲ್ಲ ಇಬ್ರಲ್ಲ, ಬರೋಬ್ಬರಿ 3 ಬರ್ಬರ ಹತ್ಯೆ. ಕೆಆರ್ಪುರಂನಲ್ಲಿ ತ್ರಿವಳಿ ಕೊಲೆ ಮಾಡಿದವರು ಲಾಕ್. ಪಾಂಡಿಚೇರಿಯಲ್ಲಿ ಎಣ್ಣೆ ಹೊಡೆಯುತ್ತಿದ್ದಾಗಲೇ ಸಿಕ್ಕಿಬಿದ್ದ ಕೆನತ್. ಅದು ಜೂನ್ 22ನೇ ತಾರೀಕು. ಕೆಆರ್ಪುರಂನಲ್ಲಿ ಒಂದೇ ಕುಟುಂಬದ 3 ಕೊಲೆಯಾಗಿತ್ತು. ಪ್ರೇಮಿ ಜೊತೆ ಸೇರಿ ತಂದೆ, ತಾಯಿ ಹಾಗೂ ತಂಗಿಯನ್ನ ಪಾಪಿ ಪುತ್ರಿ ಕೊಂದು ಹಾಕಿದ್ಲು. ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಹಂತಕ ಜೋಡಿಗಾಗಿ ಪೊಲೀಸರು 10 ತಂಡ ರಚಿಸಿದ್ರು. ಮೊನ್ನೆಯಷ್ಟೇ ಮೊದಲ ಆರೋಪಿ ಶ್ವೇತಾಳನ್ನ ಪಾಂಡಿಚೇರಿಯಲ್ಲಿ ಪೊಲೀಸರು ಬಂಧಿಸಿದ್ರು. ಇದೀಗ ಕೇಸ್ನ ಮತ್ತೊಬ್ಬ ಆರೋಪಿ ಕೆನತ್ ಕೂಡ ಪಾಂಡಿಚೇರಿಯಲ್ಲೇ ಲಾಕ್ ಆಗಿದ್ದಾನೆ. ಈ ಕೆನತ್ ಪುದುಚೇರಿಯ ಲಿಕ್ಕರ್ ಔಟ್ಲೆಟ್ ಒಂದರಲ್ಲಿ ಆರಾಮಾಗಿ ಎಣ್ಣೆ ಕುಡಿತಿದ್ದ. ಪೊಲೀಸರಿಗೆ ಈತನ ಇರುವಿಕೆ ಬಗ್ಗೆ ಖಚಿತ ಮಾಹಿತಿ ಸಿಕ್ಕಿತ್ತು. ಕೂಡಲೇ ಔರ್ಲೇನ್ಪೇಟೆ ಪೊಲೀಸರು ಎಂಟ್ರಿ ಕೊಟ್ಟಿದ್ರು. ತಕ್ಷಣವೇ ಅಲರ್ಟ್ ಆದ ಕೆನತ್ ಅಲ್ಲಿಂದ ಪರಾರಿಯಾಗಲು ಯತ್ನಿಸಿದ್ದ. ಈ ವೇಳೆ ಬಿಡದ ಔರ್ಲೇನ್ಪೇಟೆ ಎಎಸ್ಐ ರಾಮಲಿಂಗಂ ಕೆನತ್ನನ್ನ ಸೆರೆ ಹಿಡಿದಿದ್ದಾರೆ. ಈ ವೇಳೆ ರಾಮಲಿಂಗಂಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ವೈಟ್ಫೀಲ್ಡ್ ಡಿವಿಷನ್ ಎಲ್ಲ ಕ್ರೈಮ್ ಟೀಮ್ ಸುಮಾರು 10 ಟೀಮ್ಸ್ ಇತ್ತು. ಆ 10 ಟೀಮ್ ಅವ್ರ ಜೊತೆಗೆ ಪಾಂಡಿಚೇರಿ ಪೊಲೀಸ್ದು 3 ಟೀಮ್ ಕ್ರೈಮ್ ಟೀಮ್, ಇಲ್ಲಿ ಒಬ್ಬ ASP ಮತ್ತು ಅವ್ರ ಇನ್ಸ್ಪೆಕ್ಟರ್ಸ್ ಎಲ್ಲ ಸೇರಿ ನಮ್ಮ ಪೊಲೀಸರು ತುಂಬ ಸಹಾಯ ಮಾಡಿ ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರಿಗೆ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ. ಕೊಲೆಗಟಕರು ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಮಾಡಿದ್ದ ಪ್ಲಾನ್ ಅಷ್ಟಿಷ್ಟಲ್ಲ. ಬೆಂಗಳೂರಿನಿಂದ ಎಸ್ಕೇಪ್ ಆಗಿದ್ದ ಶ್ವೇತಾ ಮತ್ತು ಕೆನತ್ ದಾರಿ ನಡುವೆಯೇ ಬೈಕ್ ಕೈಕೊಟ್ಟ ಬಳಿಕ ಬೇರೆ ಬೇರೆಯಾಗಿದ್ರು. ಇಬ್ರು ಪ್ರತ್ಯೇಕ ಮಾರ್ಗಗಳ ಮೂಲಕ ಪಾಂಡಿಚೇರಿ ತಲುಪಿದ್ರು. ಪೊಲೀಸರು ತಮ್ಮನ್ನ ಟ್ರ್ಯಾಕ್ ಮಾಡಬಾರದು ಅಂತ ಇಬ್ರು ಯಾವುದೇ ಮೊಬೈಲ್ ಬಳಸ್ತಿರ್ಲಿಲ್ಲ, ಯಾರನ್ನೂ ಸಂಪರ್ಕ ಮಾಡ್ತಿರ್ಲಿಲ್ಲ. ಆದರೂ ತಾಂತ್ರಿಕ ಮತ್ತು ಖಚಿತ ಮಾಹಿತಿ ಆಧಾರದ ಮೇಲೆ ಬೆನ್ನಟ್ಟಿದ ಬೆಂಗಳೂರು ಪೊಲೀಸರಿಗೆ ಪಾಂಡಿಚೇರಿ ಪೊಲೀಸರ 3 ಟೀಮ್ಗಳು ಸಾಥ್ ನೀಡಿದ್ವು. ಕೊನೆಗೆ ಕಳೆದ ರಾತ್ರಿ ಆರೋಪಿ ಕೆನತ್ನನ್ನ ಪೊಲೀಸರು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮ ಟೆಕ್ನಿಕಲ್ ಮಾಹಿತಿದ ಆಧಾರದ ಮೇಲೆ ಮತ್ತು ಬೇರೆ ಬೇರೆ ಸೋರ್ಸಸ್ ಇಂದ, ಇಂಟೆಲಿಜೆನ್ಸ್ ಇನ್ಪುಟ್ಸ್ ಇಂದ ನಮ್ಮ ಪೊಲೀಸರು ಒಳ್ಳೆ ಕೆಲಸ ಮಾಡಿ, ಯಾಕೆಂದರೆ ಅವ್ರು ಯಾವುದೂ ಮೊಬೈಲ್ ಯೂಸ್ ಮಾಡ್ತಿಲ್ಲ, ಯಾರು ಸಂಪರ್ಕದಲ್ಲಿ ಇರಲಿಲ್ಲ. ಫಸ್ಟ್ ಒಬ್ಬ ಆರೋಪಿ ಸಿಕ್ಕರು, ಮತ್ತು ಇನ್ನೊಬ್ಬ ಆರೋಪಿ ಸಿಕ್ಕಲಿಕ್ಕೆ ಬಹಳ ಕಷ್ಟ ಇತ್ತು. ಸದ್ಯ ಇಬ್ಬರನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಕೊಲೆಗೆ ನಿಖರ ಕಾರಣವೇನು ಅನ್ನೋದರ ಕುರಿತು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಕೆನತ್ನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ 15 ದಿನ ಕಸ್ಟಡಿಗೆ ಪಡೆದಿದ್ದಾರೆ. ವಿಚಾರಣೆ ವೇಳೆ ಕೊಲೆಗೆ ಏನು ಕಾರಣ ಅನ್ನೋದು ತಿಳಿದು ಬರುವ ಸಾಧ್ಯತೆ ಇದೆ. ಪ್ರಜ್ವಲ್, TV9 ಬೆಂಗಳೂರು.